ನಮ್ಮ ಹೂವಿನ ಗಿಡ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ತೋರಿಸಿ ಹಂಗೆ ಹೂವು ಬಿಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇವೇ ನಮ್ಮ ಗಿಡ. ಇವೇ ನಮ್ಮ ಹೂವಿನ ಗಿಡ. ಯಾವ ಟೈಮ್ನಾಗ ಹಾಕ್ಬೇಕು ಅಂದರೆ, ಇನ್ನೊಂದು ವಾರ ಶ್ರಾವಣ ಐತೆ ಎಂಬವಾಗ ಹಾಕಿರೆ ಗಿಡ ಚೆನ್ನಾಗಿ ಬರ್ತವೆ. ಯಾವಾಗ ಹಾಕಿರೇನು ಗಿಡ ಯಾವಾಗ ಹಾಕಿರೋ ಬರ್ತವಲ್ಲ ಅಂತ ಅಂದ್ಕೋಬಾರ್ದು ಜನ. ಯಾವಾಗಂದ್ರೆ ಅವಾಗಲೇ ಹಾಕಿರೋ ಗಿಡ ಬರ್ತವಾಗಲಿ ಹೂವು ಗಿಡ ಲಾಸ್ಟ್ನ ತನಕ ತೊಟ್ಕೊಂಬಲ್ಲ. 1 ವರ್ಷ 1.5 ವರ್ಷ ಬರ್ತವೆ. ಆಮೇಲೆ ಗಿಡ ಎಲ್ಲ ರೋಗ ಬಂದು ಹೋಗ್ಬಿಡ್ತವೆ. ಟೈಮಿಗೆ ಸರಿಯಾಗಿ ಹಾಕಿರೋ ಸಸಿ ಚೆನ್ನಾಗಿ ತಡೆಯೋದು. ಟೈಮಿಗೆ ಸರಿಯಾಗಿ ನೋಡ್ಕೊಂಡು ಸಸಿ ಹಾಕಿರೆ 5 ವರ್ಷ 6 ವರ್ಷ ತೊಟ್ಕೊಂತವೆ ಗಿಡ. ಇನ್ನೊಂದು ವಾರ ಐತೆ, ಶ್ರಾವಣ ಅಂಬವಾಗ ಹಾಕ್ಬೇಕು, ಇಲ್ಲ ಶ್ರಾವಣ ಹುಡ್ದಾಗ ಹಾಕ್ಬೇಕು, ಚೆನ್ನಾಗಿ ಬರ್ತವೆ. ಇವು ನಮ್ಮ ಯಜಮಾನ್ರು ಬೆಳೆಸಿರೋ ಗಿಡ. ಸಸಿ ತಗೊಂಡು 6 ವರ್ಷಕ್ಕೆ ತಗೊಬಂದು ಹಾಕೊಂಡಿದ್ದೀವಿ. ಚೆನ್ನಾಗಿದ್ದಾವೆ ಫ್ರೆಂಡ್ಸ್, ನೋಡ್ರಿ ಹೇಗಿದ್ದಾವೆ ಗಿಡ. ಇವಕ್ಕೆ ಜಾಸ್ತಿ ಬಿಸಿಲು ಹೊಡಿಬಾರ್ದು, ಜಾಸ್ತಿ ನೆರಳನ್ನು ಇರಬಾರ್ದು, ಒಂದು ಮಿಡಿಮಮ್ನಾಗಿರಬೇಕು. ಸಸಿ ಹಾಕಿದಾಗ ಜಾಸ್ತಿ ಬಿಸಿಲು ಹೊಡೆದ್ರೆ ಸಸಿ ತೊಟ್ಕೊಂಬಲ್ಲ. 1 ತಿಂಗಳ ಕಾಲ ಮಾಡ ಮುಚ್ಕೊಂಡು ಹನಿ ಉದುರುತ್ತಾ ಇದ್ರೆ ಗಿಡ ಚೆನ್ನಾಗಿ ಬರ್ತವೆ, ಬೇರು ಚೆನ್ನಾಗಿ ಬಿಡ್ತವೆ. ಸಸಿ ಹಾಕಿದಾಗ ಏನಾದರೂ ಚೆನ್ನಾಗಿ ಬಿಸಿಲು ಹೊಡೆದ್ರೆ ಗಿಡ ಚೆನ್ನಾಗಿ ಬರಲ್ಲ, ಬಾಡಿ ರೋಗ ಬಂದು ಗಿಡ ಹೋಗ್ತವೆ. 7 ಸಲ ಕಲಾಗ್ದಂಗೆಲ್ಲ ತೋಟ ಬರೋದೇ ಇಲ್ಲ. ನೋಡಿ ಫ್ರೆಂಡ್, ಇವೇ ಹೂವು ಕಮ್ಮಿ ಆಗ್ಯಾವ. ಈಗ ಮಳೆ ಬಂದು ಹೂವು ಇಲ್ಲ. 3 kg ಹೂವು ಬರೋವು, ಈಗ ಹೂವು ಬರ್ತಾ ಇಲ್ಲ, ಕಮ್ಮಿ ಆಗ್ಯಾವೆ. ಸ್ವಲ್ಪ ಬರ್ತವೆ, ಅರ್ಜೆಂಟ್ ಬಿಡಿಸ್ಕೊಂಡು ಹೋಗ್ತೀವಿ. ಹೂವು ಬರುವಾಗ 1 ಗಂಟೆ ಆದರೂ ಬಿಡಿಸ್ತಾ ಇರ್ತೀವಿ. ಆ ಕಡೆ ಮಲ್ಲೆ ಹೂವು ಬಿಡಿಸ್ತಾವ್ರೆ, ಅವ್ರದ್ದು ಮಲ್ಲೆ ತೋಟ ಐತೆ, ಬಿಡಿಸ್ಕೊಂತಾರೆ. ನೋಡಿ ಫ್ರೆಂಡ್, ತೋಟ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಯಜಮಾನ್ರು ಬೆಳೆಸಿರೋ ತೋಟ ಲೈಕ್ ಮಾಡಿ, ಶೇರ್ ಮಾಡಿ.